ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ 2025ರ ಡಿಸೆಂಬರ್ ತಿಂಗಳಲ್ಲಿ ಬರುವ ಎಳ್ಳಮಾವಾಸ್ಯೆ ಅಥವಾ ಪೌಷ್ಯ ಅಮಾವಾಸ್ಯೆ ಯಾವ ದಿನ ಬಂದಿದೆ, ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಈ ಅಮಾವಾಸ್ಯೆಯ ಮಹತ್ವವೇನು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ನೀವು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಈಗಲೇ ಕ್ಲಿಕ್ ಮಾಡಿ. ಸ್ನೇಹಿತರೆ, ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದಲ್ಲಿ ರೈತರು ಎಳ್ಳಮಾವಾಸ್ಯೆಯನ್ನು ಆಚರಿಸುತ್ತಾರೆ. ಈ ದಿನಕ್ಕೊಂದು ಐತಿಹ್ಯವಿದೆ. ಪಾಂಡವರು ಕುರುಕ್ಷೇತ್ರ ಯುದ್ಧದಲ್ಲಿ ಮಡಿದ ತಮ್ಮ ಬಂಧು ಮಿತ್ರರಿಗಾಗಿ ಪಿಂಡದಾನ ಮಾಡಿದ ದಿನ ಈ ಎಳ್ಳಮಾವಾಸ್ಯೆ. ಈ ದಿನ ಮಲೆನಾಡು, ದಕ್ಷಿಣ ಕನ್ನಡ, ಉತ್ತರ ಕರ್ನಾಟಕಗಳಲ್ಲಿ ಒಂದೊಂದು ರೀತಿಯಲ್ಲಿ ಈ ಎಳ್ಳು ಅಮಾವಾಸ್ಯೆಯನ್ನು ಆಚರಿಸುತ್ತಾರೆ ಸ್ನೇಹಿತರೆ. ಈ ಬಾರಿ ಅಂದರೆ 2025ರಲ್ಲಿ ಈ ಎಳ್ಳು ಅಮಾವಾಸ್ಯೆ ಅಥವಾ ಪೌಷ್ಯ ಅಮಾವಾಸ್ಯೆಯನ್ನು ಡಿಸೆಂಬರ್ 19ನೇ ತಾರೀಕು ಶುಕ್ರವಾರದಂದು ಆಚರಿಸಲಾಗುತ್ತದೆ. ಹಾಗೆ ಅಮಾವಾಸ್ಯೆ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ, ಅಮಾವಾಸ್ಯೆ ತಿಥಿ ಪ್ರಾರಂಭವಾಗುವಂಥದ್ದು ಡಿಸೆಂಬರ್ 19ನೇ ತಾರೀಕು ಬೆಳಗ್ಗಿನ ಜಾವ 4:59 ಪ್ರಾರಂಭವಾಗಿ ಅಮಾವಾಸ್ಯೆ ತಿಥಿ ಅಂತ್ಯವಾಗುವುದು ಡಿಸೆಂಬರ್ 20ನೇ ತಾರೀಕು ಬೆಳಿಗ್ಗೆ 7:12 ಒಟ್ಟಾರೆಯಾಗಿ ಸ್ನೇಹಿತರೆ, ಈ ಎಳ್ಳು ಅಮಾವಾಸ್ಯೆಯು ಶುಕ್ರವಾರದಂದು ಬಂದಿದೆ. ಪೌಷ್ಯ ಅಮಾವಾಸ್ಯೆಯ ಮಹತ್ವ: ಪಿತೃಗಳಿಗೆ ಶ್ರಾದ್ದ, ದರ್ಪಣ, ಪಿಂಡದಾನ ಮಾಡಲು ಅತ್ಯುತ್ತಮ ದಿನ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ನಿವಾರಿಸುವ ದಿನ. ಈ ದಿನ ದೇವರಿಗೆ ಎಳ್ಳಿನ ದೀಪ ಹಚ್ಚುವುದು ಶುಭ, ಆದರೆ ಮನೆಯಲ್ಲಿ ಹಚ್ಚಬಾರದು. ದೇವಸ್ಥಾನಗಳಲ್ಲಿ ಮಾತ್ರ ಎಳ್ಳಿನ ದೀಪವನ್ನು ಹಚ್ಚಬೇಕು. ಗಂಗಾ ಸ್ನಾನ ಅಥವಾ ತೀರ್ಥ ಸ್ನಾನ ಮಾಡಿದರೆ ಪುಣ್ಯ ಹೆಚ್ಚುತ್ತದೆ. ಈ ದಿನದಂದು ಈ ದಿನ ಮಾಡಬಹುದಾದ ಕಾರ್ಯಗಳು: ಪಿತೃದರ್ಪಣ ಅಥವಾ ಶ್ರಾದ್ದ, ದೇವರಿಗೆ ಎಳ್ಳು ಬೆಲ್ಲ ನೈವೇದ್ಯ, ಗೃಹ ಶುದ್ಧಿ, ವಿಶೇಷವಾಗಿ ಗೃಹದ್ವಾರದಲ್ಲಿ ದೀಪ, ಅನ್ನದಾನ ಅಥವಾ ದಾನ ಧರ್ಮ ಇವುಗಳನ್ನು ಈ ಅಮಾವಾಸ್ಯೆಯ ದಿನ ಮಾಡಬಹುದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ 2025ರಲ್ಲಿ ಎಳ್ಳು ಅಮಾವಾಸ್ಯೆ ಅಥವಾ ಪೌಷ್ಯ ಅಮಾವಾಸ್ಯೆ ಯಾವ ದಿನ ಬಂದಿದೆ, ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಈ ಅಮಾವಾಸ್ಯೆಯ ಮಹತ್ವವೇನು, ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.